ವಿವೇಕ ಬುದ್ಧಿಗೆ ಬೇಕು ಕೆಲಸ ಕೊಡ್ಬೇಕು, ಮೂರ್ಖ ಬುದ್ಧಿಗೆ ಕೊಡ್ಬೇಕು. ಅದೆಲ್ಲ ಅದು ಒಂಥರ ಬ್ಲೈಂಡ್ ಅಂತ ಇದು ಅಮೃತಂ ಆದಿತ್ಯಾಪಜೀವಂತಿ ಆಗ ಓದಿಲ್ಲ, ಹೋದ್ರ ಅಸಹ್ಯ ಆದಿತ್ಯಾನಾಮೇವೈಕೋ ಭೂತ್ ಏತಸ್ಮಾತ್ ಇನ್ನು ಮೂರನೇ ಇದೆಯಲ್ಲ ಅಮೃತ, ಅದನ್ನ ಆದಿತ್ಯರು ಉಪಜೀವಿಸಿಕೊಂಡಿದ್ದಾರಂತೆ ವರ್ಣನ ಮುಖದಿಂದ. ದೇವತೆಗಳು ನಿಜವಾಗ ಅಷ್ಟಂತಿನ ಬಿಂಬಂತಿ, ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ, ಇದು ಅಮೃತವನ್ನು ಕಂಡು ಸಂತೋಷ ಪಡ್ತಾರೆ. ಈ ರೂಪವನ್ನು ಉದಾಸೀನ ಆಗ್ತಾರೆ. ಅಂದ್ರೆ ದೇವರ ರೂಪ ಏಕದೇವ ರೂಪ ಮುಂಚೆ ಉದಾಸೀನ, ಆಮೇಲೆ ಉಜ್ಜಂತಿ ಮಾಡಿದ್ದಾರೆ. ಮುಂಚೆ ಉಜ್ಜಂತಿ ಮಾಡ್ಬೇಕು, ಆಮೇಲೆ ಅಭಿಸಂಬಿಸಂತೆ, ಅಭಿಸಂಬಿಸಂತಿನ ಉದಾಸ್ತಿ ಅಂತ ಅರ್ಥ ಮಾಡಿದ್ದಾರೆ. ಈ ಭಾಷ್ಯಕಾರರು ಅಭಿಸಂಬಿಸನಿಗೆ ಉದಾಸ್ತಿ ಅರ್ಥ ಹೆಂಗ್ ಬರುತ್ತೆ ಅಂತ ಅವರಿಗೆ ಈ ರೂಪವನ್ನು ಕಂಡು ಅವರು ಉದಾಸೀನಾಗಿರ್ತಾರಂತೆ. ಅವರ ರೂಪ ಆಗ್ತಾದ್ಮೇಲೆ ಆ ತಮ್ಮ ರೂಪ ಬಂದಾಗ ಉದ್ಯಮಶೀಲ ಆಗ್ತಾರೆ. ಯಾವನಾದ್ರೂ ಈ ಆದಿತ್ಯ ಇದನ್ನು ತಿಳಿದಿರ್ತಾನೋ, ಆದಿತ್ಯನಲ್ಲಿ ಒಂದಾದವನಾಗಿ ವರ್ಣಮುಖದಿಂದ ಈ ಅಮೃತವನ್ನು ಕಂಡು ಸಂತೋಷ ಪಡ್ತಾನೆ. ಈ ರೂಪದ ಇಲ್ಲದೆ ಇದ್ದಾಗ ಸುಮ್ಮನೆ ಉದಾಸೀನ ಆಗ್ತಾನೆ, ರೂಪ ಬಂದಾಗ ಉದ್ಯನ ಆಗ್ತಾನೆ. ಈ ಆದಿತ್ಯನು ಎಷ್ಟು ದಿವಸ ದಕ್ಷಿಣದಲ್ಲಿ ಉದಯವಾಗಿ ಉತ್ತರದಲ್ಲಿ ಅಸ್ತಮಾನ ಆಗ್ತಾನೋ, ಅದಕ್ಕೆ ದುಪ್ಪಟ್ಟು ದಿವಸ ಪಶ್ಚಿಮದಲ್ಲಿ ಉದಯವಾಗಿ ಪೂರ್ವದಲ್ಲಿ ಅಸ್ತಮಾನ ಆಗ್ತಾನೆ. ಆದಿತ್ಯರ ಅಧಿಪತ್ಯವನ್ನ ಸ್ವರಾಜ್ಯವನ್ನು ಹೊಂದುವನಾಗ್ತಾನೆ ಅಂತ. ಅಸಹ್ಯ ಚತುರ್ಥ ಅಮೃತಂ ತನ್ ಭರತೋಪಜೀವಂತಿ. ಭಾಷೆ ಇಲ್ಲೇ ಇಲ್ಲ ಅದಕ್ಕೆ. ಇನ್ನು ನಾಲ್ಕನೇ ಅಮೃತ ಏನುಂಟು, ಅದನ್ನ ಮರುದೇವತೆಗಳು ಸೋಮನ ಮುಖದಿಂದ ಅದನ್ನ ಉಪಜೀವಿಸಿಕೊಂಡಿರ್ತಾರೆ. ನಿಜವಾಗಿ ದೇವತೆಗಳು ತಿನ್ನೋದು ಕುಡಿಯೋದು ಏನು ಮಾಡೋದಿಲ್ಲ, ಈ ಅಮೃತವನ್ನು ಕಂಡು ಸಂತೋಷ ಪಡ್ತಾರೆ. ಈ ಅಮೃತ ಈ ರೂಪ ಬರದೇ ಇದ್ದಾಗ ಉದಾಸೀನಾಗಿರ್ತಾರೆ, ಬಂದಾಗ ಉದ್ಯಮಶೀಲರಾಗ್ತಾರೆ. ಯಾವಾಗಲೂ ಈ ಅಮೃತವನ್ನು ತಿಳಿದಿರ್ತಾನೋ ಮರುತದಲ್ಲಿ ಒಂದಾದವನಾಗಿ ಸೋಮ ಮುಖದಿಂದ ಇದೇ ಅಮೃತವನ್ನು ಕಂಡು ಸಂತೋಷ ಪಡ್ತಾನೆ. ಈ ರೂಪದಲ್ಲಿಯೇ ಉದಾಸೀನ ಆಗ್ತಾನೆ. ಇದೇ ರೂಪ ಈ ರೂಪವನ್ನು ಅಭಿಸಂಬಿಷ ಮಾಡ್ತಾನೆ, ರೂಪವನ್ನು ಅಭಿಸಂಬೇಷಣ ಮಾಡುತ್ತಾನೆ ಅಂದ್ರೆ ಉದಾಸೀನ ಮಾಡ್ತಾನೆ. ಈ ರೂಪದಿಂದಲೇ ಮೇಲೆ ಕೇಳುತ್ತಾನೆ, ಇದರಿಂದಲೇ ಉದಾಸೀನ, ಇದರಿಂದಲೇ ಮೇಲೆ ಕೇಳೋದು. ಇದನ್ನು ಯಾರು ತಿಳ್ಕೊಳ್ತಾನೋ ಮೃತಾಮೇವ ಏಕೋ, ಮೃತದಲ್ಲಿ ಒಂದಾದವನಾಗಿ ಸೋಮ ಮುಖದಿಂದ ಈ ಅಮೃತವನ್ನು ಕಂಡು ಸಂತೋಷ ಪಡ್ತಾನೆ. ಆಯ್ತಲ್ಲ, ಎಲ್ಲಿವರೆಗೆ ಆದಿತ್ಯನು ಪಶ್ಚಿಮದಲ್ಲಿ ಉದಯವಾಗಿ ಪೂರ್ವದಲ್ಲಿ ಅಸ್ತಮಾನ ಆಗ್ತಾನೋ ಅದಕ್ಕೆ ದುಪ್ಪಟ್ಟು ಕಾಲ ಉತ್ತರದಲ್ಲಿ ದಕ್ಷಿಣದ್ದು ಉತ್ತರದಲ್ಲಿ ಉದಯವಾಗಿ ದಕ್ಷಿಣದಲ್ಲಿ ಅಸ್ತಮಾನವಾಗ್ತಾನೆ ದುಪ್ಪಟ್ಟು ಕಾಲ. ಮೃತದಲ್ಲಿ ಒಂದಾದವನಾಗಿ ಆಧಿಪತ್ಯವನ್ನು ಸ್ವರಾಜ್ಯವನ್ನು ಹೊಂದುವನಾಗುತ್ತಾನೆ ಅಂತ. ಇದು ಮುಂದೆ ಚರ್ಚೆ ಮಾಡ್ತಾರೆ ಭಾಷಿಕರು. ಹಾಗಂದ್ರೆ ಏನು? ಪಶ್ಚಿಮ ಉದಯ ಆಗೋದು, ಪೂರ್ವದಲ್ಲಿ ಅಸ್ತಮಾನ ಆಗೋದು, ಉತ್ತರದಲ್ಲಿ ಉದಯ ಆಗೋದು, ದಕ್ಷಿಣದಲ್ಲಿ ಅಸ್ತಮಾನ ಆಗೋದು, ಹಾಗಂದ್ರೆ ಏನು ಚರ್ಚೆ ಮಾಡ್ತಾರೆ ಭಾಷೆ. ಅದೇ ಪಂಚಮಾಮೃತಂ.
ಇನ್ನು 5ನೇ ಅಮೃತ ಯಾವುದುಂಟು ಅದು ಸಾಧ್ಯರು ಅದನ್ನು ಉಜ್ಜೀವಿಸಿಕೊಂಡಿದ್ದಾರೆ ಬ್ರಹ್ಮಮುಖದಿಂದ. ದೇವತೆಗಳು ಅದನ್ನು ತಿನ್ನುವುದಿಲ್ಲ, ಕುಡಿಯುವುದಿಲ್ಲ, ಈ ಅಮೃತವನ್ನು ಕಂಡು ಎದ್ದುಬಿಡ್ತಾರೆ. ಈ ರೂಪದಲ್ಲಿ ಉದಾಸೀನರಾಗ್ತಾರೆ, ಈ ರೂಪ ಬಂದಾಗ ಎದ್ದುಕೊಳ್ತಾರೆ. ಯಾವಾಗ ಈ ಅಮೃತವನ್ನು ತಿಳಿದಿರ್ತಾನೋ ಸಾಧ್ಯರಲ್ಲಿ ಒಂದಾದವನಾಗಿ ಬ್ರಹ್ಮಮುಖದಿಂದ. ಬ್ರಹ್ಮಾನ ಯಾರು ಮಾಡಿದ್ದಾರೆ? ಬ್ರಹ್ಮಾನ ವೇದ ಮಾಡಿರ್ಬೇಕು. ಅದು ಬ್ರಹ್ಮಾನ ಅಂದ್ರೆ ಚತುರ್ಮುಖ ಬ್ರಹ್ಮ ಮಾಡಿದ್ದಾರೆ, ಬಿಟ್ಟೇ ಬಿಟ್ಟರು. ಬ್ರಹ್ಮಶಬ್ದಕ್ಕೆ ಅರ್ಥವನ್ನು ಮಾಡಲೇ ಇಲ್ಲ. ಬ್ರಹ್ಮಮುಖದಿಂದಲೇ ಇಲ್ಲಿ ಬಂದಿದೆ ಅಲ್ವಾ? ಹಿಂದೆ ಇಲ್ಲಿದೆ. ಸಾಧ್ಯ ಇಲ್ಲಿ ಏನು ಹಿಂದಿನ ಸಹ ಬರಲಿಲ್ಲ. ಎಲ್ಲೇ ಇತಿಹಾಸ ಪುರಾಣ ಇದು 4ನೇದ ಪಂಚಮ ಇದಲ್ವಾ? ಪ್ರಣವ ಓಂಕಾರ, ಬ್ರಹ್ಮಶಬ್ದೇನ ಓಂಕಾರ ಮಾಡಿದ್ದಾರೆ. ಓಂಕಾರ ಮುಖದಿಂದ ಇದನ್ನು ಪಡ್ಕೊಳ್ತಾರಂತೆ ಬ್ರಹ್ಮಣಾಮುಖೇನ ಅಂತ ತಿಳ್ಕೊಳ್ತಾರೆ. ಈ ರೂಪದ ಬಂದಾಗ ನೋಡ್ಕೊಂಡ್ರೆ ಮುಗಿತು, ಒಂದು ಉದಾಸೀನ ಆಗ್ತಾರೆ, ಬಂದಾಗ ಉದ್ಯಮಶೀಲರಾಗ್ತಾರೆ. ಆದಿತ್ಯನು ಉತ್ತರದಲ್ಲಿ ಉದಯವಾಗಿ ದಕ್ಷಿಣದಲ್ಲಿ ಅಸ್ತಮಾನವಾಗಿ ಎಷ್ಟು ದಿವಸ ಇರ್ತಾನೋ ಅದು ದುಪ್ಪಟ್ಟು ಮೇಲ್ಗಡೆ ಉದಯವಾಗಿ ಕೆಳಗಡೆ ಅಸ್ತಮಾನ ಆಗ್ತದೆ. ಇಲ್ಲಿ ಅರ್ವಾಕ್ ಅಸ್ತಮೇತ ಆಗಬೇಕು. ಅರ್ವಾಂಗ್ ಆಗಿದೆ, ಅರ್ವಾಗ್ ಅಸ್ತಮೇತ. ಅರ್ವಾಂಗ್ ಅಂದ್ರೆ ಇತ್ತೀಚೆಗೆ ಕೆಲಸ, ಅರ್ವಾಕ್ ಅಂದ್ರೆ ಕೆಳಗೆ ಕೆಲಸ. ಅರ್ವಾಂಗ್ ಯಜ್ಞ ಸಂಕ್ರಾಮ, ಅರ್ವಾಕ್ ಅರ್ವಾಂಗ್ ಅರ್ಥ ಇದೆ. ಸಾಧ್ಯದಲ್ಲಿ ಒಂದಾದವನಾಗಿ ಆಧಿಪತ್ಯವನ್ನು ಸ್ವರಾಜ್ಯವನ್ನು ಹೊಂದುವನಾಗುತ್ತಾನೆ ಅಂತ ಅರ್ಥ. ಯಥಾ ಪಶ್ಚಾತ್ ಉತ್ತರತಃ ಊರ್ಧ್ವಂ ಉದೇತ ಉಪರ್ಗೇಣ ಅಸ್ತಮೇತ. ಪಶ್ಚಾತ್ ಉದೇತ ಪುರಸ್ತಾರ ಅಸ್ತಮೇತ, ಉತ್ತರದ ಉದೇತ ದಕ್ಷಿಣದ ಅಸ್ತಮೇತ, ಊರ್ಧ್ವ ಉದೇತ ಅರ್ವಾಗ ಅಸ್ತಮೇತ. ಈ ರೀತಿಯಾಗಿ ಯಾವ ದಿಕ್ಕಲ್ಲಿ ಉದಯವೋ ಅದು ವಿರುದ್ಧ ದಿಕ್ಕಲ್ಲಿ ಅಸ್ತಮಾನ ಆಗುತ್ತೆ ಎಂಬುದಾಗಿ ಈ ರೀತಿ ತಿಳಿಬೇಕು ಅಂದ್ರು. ಪೂರ್ವಸ್ಮಾತ್ ದ್ವಿಗುಣೋತ್ತರೋತ್ತರೇಣ ಕಾಲೇನ ಇದು ಅಪೌರಾಣಂ ದರ್ಶನಂ. ಇದು ಪುರಾಣ ವಿರುದ್ಧವಾಗಿದೆಯಲ್ಲ ಅಂತ ಒಂದು ಆಕ್ಷೇಪ. ಏನು, ಇಲ್ಲಿ ಪೂರ್ವದಲ್ಲಿ ಉದಯವಾಗಿ ಪಶ್ಚಿಮ ಅಸ್ತ್ರ ಆಗೋದಕ್ಕೆ ದುಪ್ಪಟ್ಟು ದಕ್ಷಿಣದಲ್ಲಿ ಉದಯವಾಗಿ ಉತ್ತರ ಅಸ್ತ್ರ, ಅದಕ್ಕೆ ದುಪ್ಪಟ್ಟು ಪಶ್ಚಿಮ ಉದಯವಾಗಿ ಇದು ಪುರಾಣದಲ್ಲಿ ಇಲ್ವಲ್ಲ, ಪುರಾಣ ವಿರುದ್ಧವಾಗಿದೆಯಲ್ಲ ಈ ದರ್ಶನ ಅಂತ ಆಕ್ಷೇಪ. ಪುರಸ್ಮಾಪನ ಮೊದಲನೇಗಿಂತ ಮುಂದಿನದಲ್ಲಿ ದ್ವಿಗುಣ ಅಂದ್ರೆ ದುಪ್ಪಟ್ಟಾಗಿ ಎರಡಷ್ಟು ಕಾಲದಿಂದ ಉದಯಾಸ್ತಮಾನವಾಗುತ್ತೆ ಅನ್ನೋದು ಪುರಾಣಕ್ಕೆ ವಿರುದ್ಧವಾಗುತ್ತಲ್ಲ ಅಂತ. ಪುರಾಣವು ಶ್ರುತಿಗೆ ವಿರುದ್ಧವಾದ ಅಪ್ರಮಾಣವೇ ಆದರೂ ಇವೆರಡನ್ನು ಹೊಂದಿಸಬಹುದಾದ ಅದು ಪ್ರಮಾಣವೇ ಆಗುತ್ತೆ ಅಂತ. ಪುರಾಣಕ್ಕೆ ವಿರುದ್ಧವಾಗುತ್ತಲ್ಲ ಅಂತ ಆಗಲೇ ಶ್ರುತಿ ಹೇಳಿದ ಪುರಾಣ ವಿರುದ್ಧ ಪುರಾಣ ತೆಗೆದು ಹಾಕಲಿ ಅಂತ ಆಗಲ್ಲ. ಪುರಾಣ ಶ್ರುತಿ ಸಮ್ಮತವಾಗಿಯೇ ಇರುತ್ತೆ, ಪುರಾಣವನ್ನು ಹೊಂದಿಸಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಪುರಾಣಕ್ಕೆ ವಿರುದ್ಧವಾಗಿದ್ರೆ ಶ್ರುತಿಗೂ ಪುರಾಣಕ್ಕೆ ವಿರುದ್ಧವಾದ ಪುರಾಣ ಕಿತ್ತಾಕ್ಬೇಕು. ವಿರೋಧೇ ತ್ವನಪೇಕ್ಷಂಸ ಸೂತ್ರ ಅಸತಿ ಅನುಮಾನಂ. ವಿರೋಧ ಇಲ್ಲದೆ ಹೋದ್ರೆ ಅನುಮಾನ ಮಾಡಿ ಏನೋ ಒಂದು ಇರ್ಬೇಕು ಅಂತ. ವಿರೋಧ ಕಂಡು ಮಾಡಿ ಕಿಸಾಕೆ ಪುರಾಣ ಎಸೀರಿ ಅಂತ ಸೂತ್ರ ಮಾಡಿದ್ದಾರೆ ಜೈಮಿನಿಗಳು ಪೂರ್ವಮೀಮಾಂಸಾಲೆ. ಇಲ್ಲಿ ಪುರಾಣಕ್ಕೆ ವಿರುದ್ಧವಾಗುತ್ತಲ್ಲ ಅಂದ್ರೆ ಪುರಾಣ ಎಸಿಬೇಕಾ ಅಥವಾ ಪುರಾಣ ಹೊಂದಿಸ್ತೀರಾ ಅಂತ ಪ್ರಶ್ನೆ. ಇಲ್ಲಿ ಹೊಂದಿಸ್ಬೇಕು ಅಂತ, ಹಾಗಾದ್ರೆ ಹೊಂದಿಸಿ ಅದನ್ನ ಅಂತ. ಸವಿತು ಚತುರ್ದಿಶಂ ಇಂದ ಯಮ ವರುಣ ಸೋಮ ಪುರೀಷು ಉದಯಾಸ್ತಮಯ ಕಾಲಸ್ ತುಲ್ಯತ್ವಂ ಪೌರಾಣಿಕ ರುಕ್ತಂ. ಇದು ಸೂರ್ಯನ 4 ದಿಕ್ಕು, ಇದು ಮೇರು ಪರ್ವತಕ್ಕೆ ಹೀಗೆ ತಿಕ್ತಾ ಇದ್ದಾನೆ ಅಂತ ಅರ್ಥ ಮಾಡಿದ್ದಾರೆ. ಸೂರ್ಯ ಇದು ಅಖಂಡ ಅಷ್ಟು ಮೇರು, ಅದು ಸೂರ್ಯ ಹೀಗೆ ತಿರುಗ್ತಾ ಇದ್ದಾನೆ ಅಂತ ಅರ್ಥ ಮಾಡಿದ್ದಾರೆ. ಅವ್ರು ಏನ್ ಅರ್ಥ ಮಾಡಿದ ಪುರಾಣದಲ್ಲಿ 4 ದಿಕ್ಕಿನಲ್ಲಿ ಇರುವ ಪಟ್ಟಣ ಇದೆ. ಪೂರ್ವದಲ್ಲಿ ಇಂದ್ರನ ಪಟ್ಟಣ ಇದೆ, ಅಮರಾವತಿ ಇದೆ, ಸಂಯಮಿಪುರ, ಆಮೇಲೆ ವಿಭಾವರಿ, ಆಮೇಲೆ ಇನ್ನೊಂದು 4ನೇ ಪಟ್ಟ ವಿಭಾವರಿ. ವರುಣ ಪಟ್ಟ ಬೇರೆ, ವರುಣ ಪಟ್ಟ ವಿಭಾವರಿ ಅಲ್ಲ, ಏನು ಅಲ್ಲಿ ಬಂತಲ್ಲ ಹೆಸರು, ದಕ್ಷಿಣಕ್ಕೆ ಒಂದು ಹೆಸರು ಬಂತಲ್ಲಿ, ಗ್ಯಾಪ್ ಇದೆಯೋ ಇಲ್ವೋ. ಅದೇ 4 ದಿಕ್ಕುಗಳಲ್ಲಿ
ಎಲ್ಲಿ ಬಂತು ಇನ್ನು ಹಿಂದಿಂದ ಬಂತ ನೋಡು 4 ಪಟ್ಟಣ ಹೆಸರು ಬಂತಪ್ಪ. ಆ 4 ಪಟ್ಟಣಗಳಲ್ಲೂ ಉದಯಾಸ್ತಮಾನ ಕಾಲ ಸಮಾನವಾಗಿದೆ ಎಂಬುದಾಗಿ ಪುರಾಣಕಾರ ಹೇಳ್ತಾರೆ. ನೀವು ಶ್ರುತಿಯಲ್ಲಿ ದುಪ್ಪಟ್ಟು ದುಪ್ಪಟ್ಟು ಅಂತ ಹೇಳ್ತಾ ಇದ್ದೀರಾ. ಇದು ಹೆಂಗ್ ಹೊಂದತ್ತೆ? ಪುರಾಣಕ್ಕೆ ವಿರುದ್ಧವಾಯ್ತಲ್ಲ ಶ್ರುತಿ ಹೇಳ್ತಾ ಇರುವಂತಹ ಈ ವಿಚಾರ. ಇದು ಅಮರಾವತಿಯಲ್ಲಿ ಎಷ್ಟು ದಿವಸ ಉದಯಾಸ್ತಮಾನವಾಗ್ತಾನೋ ಸೈಮಿಪುರದಲ್ಲೂ ಅಷ್ಟೇ, ವರುಣಪುರದಲ್ಲೂ ಅಷ್ಟೇ, ಕುಬೇರನಪುರದಲ್ಲೂ ಅಷ್ಟೇ ಹೊರತು ಇಂದ್ರನಿಗೆ ದುಪ್ಪಟ್ಟು ಯಮಂದು, ಯಮನಿಗೆ ದುಪ್ಪಟ್ಟು ವರುಣಂದು, ವರುಣಗೆ ದುಪ್ಪಟ್ಟು ಕುಬೇರಂದು, ಕುಬೇರನ ದುಪ್ಪಟ್ಟು ಮೇಲೆ ಸಾಧ್ಯದ್ದು ಅಂತಂದ್ರೆ ಇದು ಪುರಾಣಿಕರಿಗೆ ಇದು ಹೊಂದಾಗ ಆಗ್ಲಿಲ್ಲಲ್ಲ. ಯಾಕೆಂದ್ರೆ ಮಾನಸೋತ್ತರಸ್ಯ ಮೂರ್ಧನಿ ಮೇರೋ ಪ್ರದಕ್ಷಿಣಾವರ್ತೆ ತುಲ್ಯತ್ವಾದ್. ಮಾನಸಕ್ಕೆ ಉತ್ತರದಲ್ಲಿರುವಂತಹ ಮೇರು, ಮಾನಸ ಪರ್ವತಕ್ಕೆ ಉತ್ತರದಲ್ಲಿದೆಯಂತೆ ಮೇರು ಶಿಖರ. ಆ ಶಿಖರವನ್ನು ಸೂರ್ಯ ಸುತ್ತಾ ಇರೋದು ಸಮಾನ ಕಾಲವಾದ್ದರಿಂದ ಎಲ್ಲರಿಗೂ ಒಂದೇ ಹೊರತು ಅಲ್ಲಿ ಇವ್ರಿಗೆ ದುಪ್ಪಟ್ಟು ಹೋಗ್ಬಿಟ್ಟು ಹೊಂದೋಗಿಲ್ವಲ್ಲ ಅಂತ. ಈಗ ತಿರುಗ್ತಿರೋ ಇಷ್ಟೇ ಸಮಾನವಾಗಿದ್ದಾಗ ಇವ್ರಿಗೆ ಹೆಚ್ಚು, ಇವ್ರಿಗೆ ಇನ್ನೂ ಹೆಚ್ಚು, ಇವ್ರಿಗೆ ಇನ್ನೂ ಹೆಚ್ಚು ಹೆಂಗೆ ಅರ್ಥ ಮಾಡ್ತೀರಾ ಅಂತ ಅವರು ಆಗಲ್ಲಲ್ಲ ಅಂತ ಇದೊಂದು ಆಕ್ಷೇಪ. ಇದಕ್ಕೆ ಅಚ್ಯೋಕ್ತ ಪರಿಹಾರ ಆಚಾರ್ಯ ಎಂದು. ಇದಕ್ಕೆ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ ಶಂಕರಾಚಾರ್ಯ ಹೇಳ್ತಿದ್ದಾರೆ. ಆಚಾರ್ಯ ಯಾರು? ಯಾರ ದ್ರವಿಡಾಚಾರ್ಯರು. ಅದಕ್ಕೋ ಬಿಟ್ಟ ಶಂಕರಾಚಾರ್ಯಗಿಂತ ಹಿಂದೆ ದ್ರವಿಡಾಚಾರ್ಯರು. ದ್ರಮಿಡಾಚಾರ್ಯರು ಬೇರೆ, ದ್ರವಿಡಾಚಾರ್ಯರು ಬೇರೆ. ದ್ರಮಿಡಾಚಾರ್ಯ ಯಾರು? ರಾಮಾನುಜಾಚಾರ್ಯ ಪಂಥದವರು ಅವರು, ದ್ರಮ್ಮಿ ಅದು. ಶಂಕರಾಚಾರ್ಯ ಬಂದ ಅದ್ವೈತಿಗಳು ದ್ರವಿ, ದ್ರವಿಡಾಚಾರ್ಯರು. ದ್ರವಿಡಾಚಾರ್ಯ ಹೆಸರು ನೋಡಿದ್ರೆ ಅವ್ರು ದಕ್ಷಿಣ ದೇಶದವರು ಅಂದ್ರೆ ದ್ರಾವಿಡರು ದಕ್ಷಿಣ ಹೇಳ್ತಾರೆ. ಹೌದು. ಒಟ್ಟು ಮೇಲೆ ದ್ರವಿಡಾಚಾರ್ಯರು ದಕ್ಷಿಣ ದೇಶದ ಆಚಾರ್ಯ ಇದ್ರು ಇರ್ಬಹುದು. ಒಟ್ಮೇಲೆ ಶಂಕರಾಚಾರ್ಯರಿಂದ ಹಿಂದಿನವರು ಅವರು. ಶಂಕರಾಚಾರ್ಯರಿಗೆ ಬಹಳ ಪೂಜ್ಯ ಬುದ್ಧಿ ಇದೆ ಅವರ ಬಗ್ಗೆ, ತುಂಬಾ ಪೂಜ್ಯ ಬುದ್ಧಿ, ಗೌರವ ಬುದ್ಧಿ ಇದೆ. ತುಂಬಾ ಪಕ್ಕಾ ಅದ್ವೈತಿಗಳವರು, ಮಹಾಜ್ಞಾನಿಗಳು ಅಂತ ಶಂಕರಾಚಾರ್ಯ ಕೊಂಡಾಡ್ತಾರೆ. ಆ ದ್ರವಿಡಾಚಾರ್ಯ ಹೆಸರು ಶಂಕರಾಚಾರ್ಯ ಹೆಸರು ಹೇಳಿಲ್ಲ. ಅದನ್ನ ಆನಂದಗಿರಿಗಳು ದ್ರವಿಡಾಚಾರ್ಯ ಇದು ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸ್ವಾಮಿಗಳು ಅದರ ಮೇಲೆ ಇದು ಮಾಡಿದ್ದಾರೆ. ವಿಷಯಕ್ಕೆ ಪೀಠಿಕೆ ನೋಡಿ, ಪೀಠಿಕೆ ಏನು ಬರ್ದಿರಲ್ಲ ಅದನ್ನ ಪೀಠಿಕೆ ನೋಡಿ ಅಂತಾರೆ ಅಷ್ಟೇ. ಸ್ವಾಮಿಗಳು ಹೀಗೆ ಪೀಠಿಕೆ ನೋಡಿ ಏನ್ ಬಿಡ್ತಾರೆ, ಅಲ್ಲಿ ನೋಡಿದ್ರೆ ಅಂಥದ್ದು ಏನ ಇದಕ್ಕೆ ಪರಿಹಾರ ಹೇಳಿದಾರಂತೆ ನೋಡಿ. ಅವರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಯಾವುದಕ್ಕೆ? ಈ ಚಾಂದೋಗ್ಯಕ್ಕೆ ಮಾಡ್ಬಿಟ್ಟು ಅಲ್ಲಿ ಏನ್ ಹೇಳಿದ್ದಾರೆ? ಅಮರಾವತ್ಯಾದೀನಾಂ ಪುರೀಣಾಂ ದ್ವಿಗುಣೋತ್ತರೋತ್ತರೇಣ ಕಾಲೇನ ಉದ್ವಾಸ ಸ್ಯಾತ್. ಉದ್ವಾಸ ಅಂದ್ರೇನು? ಉದ್ವಾಸ ಅಂದ್ರೆ ಇಲ್ಲ ಹಾಗೇನು. ಉದ್ವಾಸ ಆಗ್ತಾರೆ. ಉದ್ವಾಸ ಅಂದ್ರೆ ನಾಶ, ಅಳಿಸೋಗೋದು ಅಂತ. ಡಿಸ್ಟ್ರಾಯ್ಡ್, ಅಳಿಸೋಗೋದು ಒಂದು. ಅಲ್ಲಿ ಏನಾಗುತ್ತೆ ಅಂದ್ರೆ ಅಮರಾವತಿಯೇ ಮುಂತಾದಂತಹ ಪಟ್ಟಣ ಇದೆಯಲ್ಲ, ಪೂರ್ವದಲ್ಲಿ ಅಮರಾವತಿ, ಆಮೇಲೆ ಸಂಯಮಿಪುರ, ಈಗ ವರುಣಪುರ. ಇದರಲ್ಲಿ ದುಪ್ಪಟ್ಟು ಕಾಲದಲ್ಲಿ ಇದೆ ಅಂದ್ರೆ ಇದರ ಕಾಲ ಮುಗಿದ ಇದು ಇದಿರುತ್ತೆ. ಅಮರಾವತಿ ನಗರ ಇರುತ್ತೆ, ಅದು ಯಾರು ಇರೋದೇ ಇರಂತೆ. ಹಾಗಾಗಿ ಅವರು ದುಪ್ಪಟ್ಟು ಕಾಲ ಇವ್ರು ಬದುಕ್ತಾರೆ. ಸೂರ್ಯ ಸಮಾನ ಸುತ್ತೋದು ಅವರು ಇವ್ರಿಗಿಂತ ದುಪ್ಪಟ್ಟು ಕಾಲ ಅಂದ್ರೆ ಹಿಂದೆ ಹೋದ್ಮೇಲೆ ಯಮ ಇರ್ತಾರೆ. ಇದೇನು ಅರ್ಥವಲ್ಲ, ಇಂದ ದೇವರಾಟೋ. ಆ ಅಮರಾವತಿಯೇ ಮುಂತಾದ ಪಟ್ಟಣಗಳಲ್ಲಿ ಮುಂದಿನ ಪಟ್ಟಣ ಇದೆಯಲ್ಲ, ಅವರು 2 ಪಟ್ಟು ಜಾಸ್ತಿ ದಿವಸ ಬದುಕೋರಂತೆ. ಹೊಂದತ್ತ ಇಲ್ಲ, ಹಿಂದೂಗಳು ಇರಲ್ಲ, ಪೂರ್ತಿ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ ಅಮರಾವತಿ ಪಟ್ಟಣದಲ್ಲಿ ಯಾರು ಇರಲ್ಲ, ಜನರೇ ಇರಲ್ಲ. ಬರೀ ಸೂರ್ಯ ಹೋಗ್ತಾ ಇದ್ದಾರೆ. ಯಾವುದೋ ಗ್ರಾಮದಲ್ಲಿ ಯಾರು ಜನ ಇದೆ ಹೋದ್ರೆ ಆ ಗ್ರಾಮಕ್ಕೆ ಉದಯವೂ ಇಲ್ಲ, ಅಸ್ತಮಾನವೂ ಇಲ್ಲ. ಯಾಕೆ? ಜನರ ದೃಷ್ಟಿಯಿಂದ ಉದಯ ಅಸ್ತಮಾನ ಆಗ್ಬೇಕಾ? ಜನರ ಉದಯವೂ ಇಲ್ಲ, ಅಸ್ತಮಾನವೂ ಇಲ್ಲ. ಹಾಗೆ ಅಮರಾವತಿಗಿಂತ ದುಪ್ಪಟ್ಟು ಕಾಲ ಅಂದ್ರೆ ಅಮರಾವತಿಗೆ ಎಷ್ಟೋ 1 ಲಕ್ಷ ವರ್ಷ ಅಂದ್ರೆ 1 ಲಕ್ಷ ವರ್ಷ ಆದ್ಮೇಲೆ ಅಲ್ಲಿ ಯಾರು ಇರಲ್ಲ. ಆಮೇಲೆ ಇವರು 2 ಲಕ್ಷ ವರ್ಷ ಇವ್ರು ಯಾರು ಇರಲ್ಲ. 4 ವರ್ಷ ಅವ್ರು ಯಾರು ಇರಲ್ಲ. 8 ಲಕ್ಷ ಇವ್ರು ಯಾರು ಇರಲ್ಲ. ಆಮೇಲೆ ಇದಕ್ಕೆ 14 ಲಕ್ಷ ಅವ್ರು ಯಾರು ಇರಲ್ಲ. ಉದಾಹರಣೆ
ಅಮರಾವತಿಗೆ ಮುಂತಾದಂತಹ ಪುರಿಗಳಲ್ಲಿ ದುಪ್ಪಟ್ಟು ಕಾಲದಿಂದ ಅಲ್ಲಿರುವ ಜನರು ಉದ್ವಾಸವಾಗ್ತಾರೆ, ಜನ ನಾಶವಾಗ್ತಾರೆ. ಉದಯಶ್ಚ ನಾಮ ಸವಿತು ತನ್ನಿವಾಸಿನಾಂ ಪ್ರಾಣಿನಾಂ ಚಕ್ಷುಗೋಚರಾಪತ್ತಿ ತದತ್ತೇಶ್ಚ ಅಸ್ತಮನಂ. ಉದಯ ಶಬ್ದ ಕಷ್ಟ ಏನೋ, ಸೂರ್ಯನ ಉದಯ ಇಲ್ಲ. ಉದಯ ಅಂತಂದ್ರೆ ಅಲ್ಲಲ್ಲಿರುವಂತಹ ಜನರಿಗೆ ಸೂರ್ಯ ಕಾಣೋದೇ ಉದಯ. ತನ್ನಿವಾಸಿನಾಂ ಸವಿತು ಚಕ್ಷುಗೋಚರತಾಪತ್ತಿ. ಅಲ್ಲಿರ್ತಕ್ಕಂತಹ ಜನರಿಗೆ, ಜನರೆಂಬ ಪ್ರಾಣಿಗಳೇ ಜನರು, ಅಲ್ಲಲ್ಲಿರ್ತಕ್ಕಂಥ ಜನರಿಗೆ ಸೂರ್ಯ ಕಣ್ಣಿಗೆ ಕಾಣುವಾಗ ನಮಗೆ ಸೂರ್ಯ ಉದಯ ಕಣ್ಣು ಕಾಣ್ತಾ ಇದ್ದರೆ ನಮಗೆ ಸೂರ್ಯ ಉದಯ ಉಂಟು ಅಂತ ಅರ್ಥ. ಈ ಭಾರತ ಯಾವ ಇಲ್ಲಿ ಜನ ಒಬ್ರು ಇಲ್ಲ ಅಂತ ಬರೀ ಕಾಡು ಮೈದು ಅಂತ ತಿಳ್ಕೊ. ಸೂರ್ಯ ಇಲ್ಲಿ ಬಂದು ಹೋದ್ರು ಭಾರತಕ್ಕೆ ಉದಯವೂ ಇಲ್ಲ ಅಸ್ತಮಾನವೂ ಇಲ್ಲ ಅಂತ ಅರ್ಥ. ಉದಯಾಸ್ತಮಾನ ಅನ್ನೋದು ಜನರ ಕಡೆಯಿಂದ ಹೇಳ್ತಿರೋದು, ಸೂರ್ಯನ ಕಡೆಯಿಂದ ಅಲ್ಲ ಅಂತ ಇದ್ದಾರೆ. ಈಗ ಸವಿತು ಉದಯ, ಸೂರ್ಯನ ಉದಯ ಅನ್ನೋದು ಅಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳ ಕಣ್ಣಿಗೆ ಗೋಚರವಾಗುವುದೇ ಉದಯ. ಕಣ್ಣಿಗೆ ಗೋಚರವಾಗದೇ ಇರೋದೇ ಅಸ್ತಮಯ ಹೊರತು ಸೂರ್ಯನ ಉದಯ ಅಸ್ತಮಾನ ಹೇಳಬೇಡಿ ಅಂತ ಇದ್ದಾರೆ. ಎಷ್ಟು ಚೆನ್ನಾಗಿದೆ ವಾಕ್ಯ ನೋಡು. ನಾ ಪರಮಾರ್ಥ ಉದಯಾಸ್ತಮನೆ ಸ್ತಃ ಬರದೇ ಬಿಟ್ಟು ರಿಯಲಿ ಹೇಳೋದಾದ್ರೆ, ಪರಮಾರ್ಥ ಹೇಳೋದಾದ್ರೆ ಸೂರ್ಯ ಉದಯವೂ ಇಲ್ಲ ಅಸ್ತಮಾನವೂ ಇಲ್ಲ, ಸೂರ್ಯ ಇದ್ದೋಗಿದ್ರೆ. ಯಾಕಂದ್ರೆ ಅಪಶ್ಯಂ ಗೋಪಾಂತ್ಯಾಹ ಅಲ್ಲ ಅನಿಪದ್ಯಮಾನಂತ್ಯಾಹ ಶೇಷ ನಿಪದ್ಯತೆ. ನಿಪದ್ಯತೆ ಶೇಷ ನಿಪದ್ಯ ಹೋಗೋದಿಲ್ಲ ಅಂತ. ಅವಾಗ ಒಂದೇ ಅಲ್ಲೇ ಇರ್ತಾರೆ. ನಮ್ಮ ದೃಷ್ಟಿಯಿಂದ ಭೂಮಿ ತಿರುಗ್ತಾ ಇದೆಯಾ ಹೊರತು ಮೇರು ಸಮಯ ಅಖಂಡ ಭೂಮಿಯೇ ಮೇರು, ಅದು ತಿರುಗ್ತಾ ಇದೆ. ಗೊತ್ತಾ? ಅದನ್ನ ನಿಮ್ ಕಡೆಯಿಂದ ನಿಮ್ಗೆ ಸೂರ್ಯಾಸ್ತಮ ಉದಿಕಾಲ ಸಂಧ್ಯಾಕಾಲ ಯಾವಾಗ? ಸೂರ್ಯೋದಯ ಸಂಜೆ ಯಾವಾಗ ಮಾಡ್ತೀರಾ? ಅಷ್ಟು ಹೇಳ್ತಾ ಇದೆ. ಅಷ್ಟ ಲೋಕದೃಷ್ಟಿ ಅದು. ಓಹೋ ಒಳ್ಳೆ ಕಥೆ ಅದು. ಶ್ರುತಿಗೇನು ಗೊತ್ತಿಲ್ವಾ? ಸರ್ವಜ್ಞ ಅಷ್ಟೇ. ಕರೆಕ್ಟ್ ಹೇಳ್ತಾ ಇದೆ ನೋಡಿ. ಇಲ್ಲಿ ವಸ್ತುತಃ ಉದಯಾಸ್ತಮಾನ ಸೂರ್ಯನಿಗಿಲ್ಲ. ನನಿಪದ್ಯತೆ, ಅವನು ಮೂವ್ಮೆಂಟ್ ಆಗಲ್ಲ, ಚಲನೆ ಇಲ್ಲ, ಅವನಿಗೆ ಭೂಮಿ ತಿರುಗ್ತಾ ಇದೆ, ಬುಗುರಿ ತಿರುಗ್ತಾ ಇದೆ. ಭೂಮಿ ತಿರುಗ್ತಾ ಇದ್ರೆ ಯಾರ್ಯಾರು ಸೂರ್ಯ ಕಡೆ ಮುಖ ಕೊಡ್ತಾರೋ ಅವ್ರಿಗೆಲ್ಲ ಉದಯ ಆಗುತ್ತೆ. ಯಾರ್ಯಾರು ಸೂರ್ಯ ಬೆನ್ನ ಮಾಡ್ಕೋದೋ ಅವ್ರಿಗೆಲ್ಲ ಅಸ್ತಮಾನ ಆಗುತ್ತೆ. ಸೂರ್ಯನ ಬೆನ್ನ ಮಾಡ್ಕೋದ್ರೆ ಅಸ್ತ, ಸೂರ್ಯನ ಅಭಿಮುಖವಾಗೋದೇ ಉದಯ ಅಷ್ಟೇ. ಮುಖ ತಿಕ್ಕ ಅಷ್ಟೇ. ಮುಖವಾದ ಉದಯ, ತಿಕ್ಕವಾದ ಅಸ್ತಮಾನ. ಯಾರು ಮಾಡ್ಕೋದು? ಯಾರು ನಾವು ಮುಖ ಮಾಡ್ಕೊಡ್ತೀವಿ ಉದಯ. ನಿದ್ದೆ ಒಳಗೆ ಕತ್ಲೇಬೇಕು. ನೀವು ಬಂದು ಕತ್ಲೇ ಗೊತ್ತಾ? ಬೆಳಗ್ಗೆ ಬರೋಕ್ಕಾಗಲ್ಲ, ಕತ್ಲೇ ಬರೋದು. ಒಂದೇ ಅದೇ ಅದು. ಯಾವಾಗಲೂ ಬೆಳಗ್ಗೆ ಬಿಟ್ಟು ಬರೋಕ್ಕಾಗತ್ತ? ಕತ್ಲೆ ಬೇಕೇ ಬೇಕು. ಬೇಕು ಮಾಡ್ಕೋಬಹುದು. ಅದಕ್ಕೆ ಅದು ಕೃತಕವೇ. ಬೆಳಗ್ಗೆ ಮಾಡ್ಕೊಂಡಿದ್ದೆಲ್ಲ ಕೃತಕವೇ. ಪ್ರಾಣಿನಾಮ ಭಾವೇ ತಾನ್ ಪ್ರತಿ ತೇನೀವ ಮಾರ್ಗೇಣ ಗಚ್ಚನ್ನಪಿ ನೈವೋದೇತ ನಾಸ್ತಮೇತ ಇತಿ ಚಕ್ಷುಗೋಚರಾಪತ್ತೇಃ ತದತ್ತೇಸ್ತ ಅಭಾವ. ಆ ಪಟ್ಟಣಗಳಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು ಯಾರು ಇಲ್ಲ ಅಂತ. ಅಮರಾವತಿಯಲ್ಲಿ ಯಾರು ಇಲ್ಲ ಅಂತ. ಸೈಮೀಪುರದಲ್ಲಿ ಇದ್ದಾನೆ. ಆಗ ಅಮರಾವತಿಗೆ ಉದಯವೂ ಇಲ್ಲ ಅಸ್ತಮಾನವೂ ಇಲ್ಲ. ಯಾಕೆ? ಅವ್ರ ಕಣ್ಣಿಗೆ ಕಾಣೋದೇ ಉದಯ, ಕಣ್ಣಿಗೆ ಕಾಣೋದೇ ಅಸ್ತಮಾನ ಅಂತ ಇಟ್ಕೊಂಡಾಗ ಸೂರ್ಯನ ಕಡೆ ಉದಯ ಅಸ್ತಮಾನ ಅಲ್ಲ, ಜನರ ಕಡೆಯಿಂದ ಉದಯ ಅಸ್ತಮಾನ ಅಂತ. ಆದ್ರಿಂದ ಆ ತನ್ನಿವಾಸಿನ ಪ್ರಾಣಾಂ ಅಭಾವೆ, ಅಲ್ಲಲ್ಲಿ ವಾಸ ಮಾಡುವ ಪ್ರಾಣಿಗಳು ಇಲ್ಲ ಅಂತ ಆದ್ರೆ ಅದೇ ಮಾರ್ಗದಿಂದ ಸೂರ್ಯ ಸಂಚಾರ ಮಾಡುತ್ತಿದ್ರು, ಅವ್ರಿಗೆ ಭೂಮಿ ತಿರುಗ್ತಾ ಬಂದು ಹೋಗ್ತಿದ್ರು ಕೂಡ ಅವರ ಪಾಲಿಗೆ ಉದಯವೂ ಇಲ್ಲ ಅಸ್ತಮಾನವೂ ಇಲ್ಲ. ಕಣ್ಣಿಗೆ ಗೋಚರ ಆಗುವುದೂ ಇಲ್ಲ, ಕಣ್ಣಿಗೆ ಗೋಚರ ಆಗದೇ ಇರೋದು ಇಲ್ಲ. ಕಣ್ಣೇ ಇಲ್ಲಲ್ಲ, ಜನರೇ ಇಲ್ಲಲ್ಲ. ಗೋಚರ ಆಗೋದು ಅಗೋಚರ ಆಗೋದೆಲ್ಲಿ ಬರುತ್ತೆ? ಯಥಾ ಅಮರಾವತ್ಯಾ ಸಕಾಶಾತ್ ದ್ವಿಗುಣಂ ಕಾಲಂ ಸಂಯಮನೀಪುರಿ ವಸತಿ. ಅಮರಾವತಿಯಲ್ಲಿ ವಾಸ ಮಾಡುವ ಜನರ ಕಾಲಕ್ಕಿಂತ ದುಪ್ಪಟ್ಟು ಕಾಲದಲ್ಲಿ ಸಂಯಮನಿಗೂ ವಾಸ ಆಗಿರ್ತಂತೆ. ಇದೇ ನಮ್ಗೆ ಆಶ್ಚರ್ಯ ಆಗುತ್ತೆ.
ಯಮನಿಗೆ ಇಂದ್ರನಿಗಿಂತ ಜಾಸ್ತಿಯಾ, ದುಪ್ಪಟ್ಟು. ಒಂದು 5-10 ವರ್ಷ ಅಲ್ಲ, ಇಂದ್ರ ಬದುಕೋದೆ 1,00,000 ಕೋಟಿ ವರ್ಷ, ಅದು ದುಪ್ಪಟ್ಟು ಯಮ ಬದುಕ್ತಾನಂತೆ ಅಲ್ವಾ. ಏನೋ ಹೆಂಬರ್ ನೋಡು. ಅಮರಾವತಿ ದೇಶಿಗಿಂತ ದ್ವಿಗುಣ ಕಾಲ ಸಂಯಮ ಬ್ರೀಜ ವಾಸವಾಗಿರ್ತಾರೆ. ಅತಃ ತನ್ನಿವಾಸಿನ ಪ್ರಾಣಿನಃ ಪ್ರತಿ ದಕ್ಷಿಣದ ಇವ ಉದೇತಿ ಉತ್ತರತ್ವ ಅಸ್ತಮೇತಿ ಇತ್ಯುಚ್ಯತೆ ಅಸ್ಮಬುದ್ಧಪೇಕ್ಷ. ನಾವು ಇಲ್ಲಿದ್ದೀವಿ, ನಮಗೆ ಪೂರ್ವ ಅಂದ್ರೆ ಇಲ್ಲಿದ್ದೀವಿ, ಇದು ಪೂರ್ವ ಹೀಗೆ ಉದಯ ಆಗುತ್ತೆ. ಇದು ಪೂರ್ವ ಅಂತ ಆದ್ರೆ ಅಮೆರಿಕಾದವರಿಗೆ ನಮ್ಮ ಪಶ್ಚಿಮ ಪೂರ್ವ ಆಗುತ್ತೆ. ಆಮೇಲೆ ಈ ರೌಂಡಲ್ಲಿ ಇಲ್ಲಿ ನಾರ್ತ್ ಪೋಲು ಸೌತ್ ಪೋಲು ಇದೆಯಲ್ಲ, ಅವರಿಗೆ ಆ ಕಡೆ ಇದು ನಾರ್ತ್ ಪೋಲ್ ಪೂರ್ವ ಆಗುತ್ತೆ, ಅದು ಅಸ್ತಮಾನ ಆಗುತ್ತೆ. ಇವರಿಗೆ ಇದು ಪೂರ್ವ ಆಗುತ್ತೆ, ಇದು ಅಸ್ತಮಾನ ಆಗುತ್ತೆ. ಮೇರು ಸುತ್ತಾ ಇರುವಾಗ ಯಾರ್ಯಾರು ಇಲ್ಲಿಂದ ಇಲ್ಲಿಗೂ ಇದು 180 ಡಿಗ್ರಿ, ಇದು 90 ಡಿಗ್ರಿ, ಇದು ಮಧ್ಯ. ಈ 90 ಡಿಗ್ರಿ ಬಂದ ಕೂಡಲೇ ಸೂರ್ಯ ಕಾಣ್ತಾನೆ, 180 ಡಿಗ್ರಿ ಅಸ್ತಮಾನ ಆಗ್ತಾನೆ. ಈ 90 ಡಿಗ್ರಿ ಈ ಕಡೆ ಬಂದ ಕೂಡಲೇ ಈ 90 ಡಿಗ್ರಿ ಇವ್ರಿಗೆ ಕಾಣ್ತಾನೆ, ಇವರಿಗೆ ಇಲ್ಲಿ ಅಸ್ತಮಾನ ಆಗ್ತಾನೆ. ಇವರಿಗೆ ಇಲ್ಲಿ ಬಂದ ಕೂಡಲೇ ಕಾಣ್ತಾನೆ, ಇಲ್ಲಿ ಅಸ್ತಮಾನ ಆಗ್ತಾನೆ. ಇವರಿಗೆ ಇಲ್ಲಿ ಬಂದ ಕೂಡಲೇ ಕಾಣ್ತಾನೆ, ಇಲ್ಲಿ ಅಸ್ತಮಾನ ಆಗ್ತಾನೆ. ಅರ್ಥ ಆಯ್ತಾ ಅಲ್ವಾ? ರೌಂಡ್ ರೌಂಡ್ ಇದಪ್ಪ, ಇದು ಭೂಮಿ ತಿಳ್ಕೊ. ಇದು ಪೂರ್ವ ಅಂತಾದ್ರೆ ಇವರಿಗೆ ಇಲ್ಲಿ ಬಂದಾಗ ಸೂರ್ಯ ಕಾಣ್ತಾನೆ, ಇಲ್ಲಿ ಬಂದ ಅಸ್ತಮಾನ ಆಗ್ತಾನೆ. ಹಾ, ಹಾಗೆ ಇವರಿಗೆ ಇಲ್ಲಿ ಬಂದ ಉದಯ ಆಗ್ತದೆ, ಇಲ್ಲಿ ಇದೆಲ್ಲ ಅಸ್ತಮಾನ ಆಗ್ತಾನೆ. ಇವ್ರಿಗೂ ಅಷ್ಟೇ, ಇಲ್ಲಿ ಇವಕ್ಕೆ ಇಲ್ಲಿ ಬಂದ ಉದಯ ಆಗ್ತಾನೆ, ಇಲ್ಲಿ ಅಸ್ತಮಾನ ಆಗ್ತಾನೆ. ಅದೇ ಪೂರ್ವ. ಯಾವ್ದು ಕಾಣುತ್ತೋ ಅದು ಪೂರ್ವ, ಅದಕ್ಕೆ ಉದ್ದಕ್ಕೆ ಪಶ್ಚಿಮ. ಹಾ, ಇದು ನಾರ್ತ್ ಪೋಲಿಗೆ ಸೌತ್ ಪೋಲ್ ಪೂರ್ವ ಆಗುತ್ತೆ, ನಾರ್ತ್ ಪೋಲ್. ಹಾ, ಇಲ್ಲ ಕಣ, ಇದೇ ಹಂಗೆ ತಿರುಗೋ ಹಂಗೆ ಕಾಣುತ್ತೆ ಅಂದ್ರೆ 2 ಸೂರ್ಯ ಇಲ್ಲ. ಅದೇ ಅರ್ಥ ಆಗ್ತಿಲ್ಲ. ಸೂರ್ಯ ತಿರುಗೋದಾದ್ರಿಂದ ಕಣ್ಣಿಗೆ ಕಂಡಾಗ ಪೂರ್ವ, ಕಣ್ಣಿಗೆ ಕಾಣದೇ ಇದ್ದಾಗ ಅಸ್ತಮಾನ. ಇಲ್ಲಿ ಈ ಕಡೆ ಇದ್ದವರಿಗೆ ಇಲ್ಲಿ ಬಂದಾಗ ಸೂರ್ಯ ಕಾಣ್ತಾನೆ, ಇಲ್ಲಿ ಅವಾಗ ಅಸ್ತಮಾನ ಪಟ್ಟಿಲ್ಲ. ಇವ್ರ ಪೂರ್ವ, ಇವ್ರಿಗೆ ಅಸ್ತಮಾನ ಅಂತ ಮಧ್ಯಾಹ್ನ ಇದಾಗುತ್ತೆ, ಸಂಜೆ ಆಗುತ್ತೆ, ಮಧ್ಯರಾತ್ರಿ ಆಗುತ್ತೆ. ಒಬ್ಬರು 4 ಆಗುತ್ತೆ. ನಮ್ಗೆ ಪೂರ್ವ ಉದಯ ಆದ್ರೆ, ನಮ್ಗೆ ಉದಯ ಆಗ್ತಿದ್ರೆ ಇನ್ನೊಬ್ಬರಿಗೆ ಮಧ್ಯಾಹ್ನ ಆಗಿರುತ್ತೆ, ಇನ್ನೊಬ್ರಿಗೆ ಮಧ್ಯಾಹ್ನ ಆಗಿರುತ್ತೆ, ಇನ್ನೊಬ್ಬರಿಗೆ ಮಧ್ಯರಾತ್ರಿ ಆಗಿರುತ್ತೆ, ಇನ್ನೊಬ್ರಿಗೆ ಅಸ್ತಮಾನ ಆಗಿರುತ್ತೆ. ಹಾಗೆ ಅಸ್ತಮಾನ ಆಗೋರಿಗೆ ಇನ್ನೊಬ್ಬರಿಗೆ ಉದಯ ಆಗ್ತಾ ಇರುತ್ತೆ, ಇನ್ನೊಬ್ಬರಿಗೆ ಮಧ್ಯಾಹ್ನ ಕಾಲ ಆಗಿರುತ್ತೆ, ಇನ್ನೊಬ್ಬರಿಗೆ ಅಸ್ತಮಾನ ಕಾಲ ಆಗಿರುತ್ತೆ. ಒಬ್ಬರಿಗೆ ಉದಯ ಆದ್ರೆ ಇನ್ನೊಬ್ರಿಗೆ ಮಧ್ಯಾಹ್ನ, ಇನ್ನೊಬ್ಬರಿಗೆ ಅಸ್ತ ಅಸ್ತ, ಮಧ್ಯರಾತ್ರಿ. ಮತ್ತೆ ಮಧ್ಯರಾತ್ರಿ ಹೀಗಾಗಿ 4 ಇದಾಗ್ತಾನೆ ಇರುತ್ತೆ. 6 ಗಂಟೆ ಉದಯವಾಗಿ 6 ಗಂಟೆಗೆ ಮಧ್ಯಾಹ್ನ, 6 ಗಂಟೆಯಿಂದ 6 ಗಂಟೆಗೆ ಅಸ್ತಮಾನ, ಇನ್ನು 6 ಗಂಟೆಗೆ ಇನ್ನೊಬ್ಬರಿಗೆ ಉದಯ, ಇನ್ನು 6 ಗಂಟೆಗೆ ಮಧ್ಯಾಹ್ನ, ಇನ್ನು 6 ಗಂಟೆ ಅಸ್ತಮಾನಿಗೆ. 6 ಗಂಟೆಗೆ ಒಬ್ಬೊಬ್ಬರಿಗೆ ಮಧ್ಯಾಹ್ನ ಆಗ್ತಾ ಹೋಗುತ್ತೆ, ಒಬ್ಬೊಬ್ರು ಉದಯ ಆಗುತ್ತೆ ಅಂತ ಹೇಳ್ಬೋದಿಲ್ಲ. ಒಂದ್ ಕಡೆಯಿಂದ ಉದಯ, ಇನ್ ಕಡೆಯಿಂದ ಅಸ್ತಮಾನ. ವಸ್ತುತಃ ಸೂರ್ಯ ಉದಯವೂ ಇಲ್ಲ, ಅಸ್ತಮಾನವೂ ಇಲ್ಲ. ಮಾತೆ ತಗೋಬೇಕಂದಾಗ ಅಮರಾವತಿ ದಶೆಯಿಂದ ಏನು ಅತಃ ತನ್ನಿವಾಸಿನ ಪ್ರಾಣಿನಃ ಪ್ರತಿ ದಕ್ಷಿಣ ಉದಯತಿ ಉತ್ತರತೋ ಅಸ್ತಮೇತಿ ಇತ್ಯುಚ್ಯತೆ ಅಸ್ಮಬುದ್ಧಿ ವ್ಯಾಖ್ಯಾಯ. ಆದ್ರೆ ನಮ್ಮ ಬುದ್ಧಿನ ಇಟ್ಕೊಂಡಾಗ ಇವರಿಗೆ ನಮಗೆ ಉದಯ ಆಗೋದು ಅಮೆರಿಕಾಗ ಅಸ್ತಮಾನ ಆಗ್ತಾ ಇರುತ್ತೆ, ನಮಗೆ ಮಧ್ಯಾಹ್ನ ಕಾಲ ಅಮೆರಿಕ ಉದಯ ಆಗ್ತಾ ಇರುತ್ತೆ, ನಮ್ಮ ಅಸ್ತಮಾನ ಕಾಲ ಅವ್ರಿಗೆ ಉದಯ ಆಗುತ್ತೆ, ನಮ್ಮ ಉದಯ ಅವ್ರಿಗೆ ಹೀಗೆ ಒಬ್ಬೊಬ್ರು ಒಂದು ಇದಾಗ್ತಾ ಇರುತ್ತೆ. ಹಾಗೆ ಇದಕ್ಕೂ ಹಾಗೆ ನಮ್ಮ ಬುದ್ಧಿಯನ್ನು ಇಟ್ಕೊಂಡು ಇನ್ನೊಬ್ಬರಿಗೆ ಉದಯ, ಮಧ್ಯಾಹ್ನ, ಅಸ್ತಮಾನ, ಮಧ್ಯರಾತ್ರಿ ಹೀಗಾಗ್ತಾ ಇರುತ್ತೆ. ತಥಾ ಉತ್ತರಾಸಮಿ ಪುರೀಷಿ ಯೋಜನಾ. ಉತ್ತರಾಸಮಿ ಪುರೀಷಿನೇನೋ ಉತ್ತರ ಮುಂದಿನ ಅಂತ ಅಷ್ಟೇ ಇಲ್ಲ, ಉತ್ತರ ದಿಕ್ಕು ದರ್ಶನ. ಅಮರಾವತಿ ಹೇಳಿದ ಹಾಗೇನೆ ಮುಂದಿನ ಪುರಿಗಳಿಗೂ ಯೋಚನೆ ಮಾಡಿದ್ರೆ ಉತ್ತರ ದಿಕ್ಕಿನ ಪುರಿ ದರ್ಶನ ಮಾಡ್ಬಿಡಿ. ಉತ್ತರಾಸು ಅಂದ್ರೆ
ಉತ್ತರಾಸು ದಿಕ್ಷು ದಶ ಮುಂದಿನ ದಿಕ್ಕುಗಳಲ್ಲೂ ಇದೇ ರೀತಿಯನ್ನು ಹೊಂದಿಸ್ಕೊಳ್ಳಿ ನೀವು. ಸರ್ವೇಶಾಂತ ಮೇರು ಉತ್ತರತೋ ಭವತಿ. ಹಾಗೆ ಎಲ್ಲರಿಗೂ ಮೇರು ಉತ್ತರದಲ್ಲಿ ಎಲ್ಲಾ ಪಟ್ಟಣಕ್ಕೂ ಮೇರು ಪರ್ವತ ತಿರುಗ್ತಾ ಇರ್ಬೇಕಾದಾಗ ಇವರು ಈ ಪಟ್ಟಣದವರಿಗೆ ಇದು ಇದಾಗ್ತಾ ಹೋಗುತ್ತೆ. ಯದಾ ಅಮರಾವತ್ಯ ಮಧ್ಯಾಹ್ನಗತ ಸವಿತಾ ತದಾ ಸಂಯಮಿನ್ಯಾಂ ಉದ್ಯನ್ ದೃಶ್ಯತೆ. ಯಾವಾಗ ಅಮರಾವತಿಗೆ ಮಧ್ಯಾಹ್ನವಾಗುತ್ತೋ ಸಂಯಮಿನಿಗೆ ಉದಯವಾಗ್ತಾ ಹೇಗೆ ಕಾಣುತ್ತೆ. ಹಾಗೆ ತತ್ ಮಧ್ಯಾಹ್ನಗತೋ ವಾರುಣ್ಯಾಂ ಉದ್ಯನ್ ದೃಶ್ಯತೆ ತಥಾ ಉತ್ತರಸ್ಯಾಂ. ಅಲ್ಲಿ ಮಧ್ಯಾಹ್ನವಾದಾಗ ವಾರುಣ ದಿಕ್ಕಿಗೆ ಉದಯವಾಗ್ತಾ ಇರೋ ಹಾಗೆ ಕಾಣುತ್ತೆ. ಇಲ್ಲಿ ಮಧ್ಯಾಹ್ನವಾದಾಗ ಉತ್ತರ ದಿಕ್ಕಿಗೆ ಉದಯವಾಗ್ತಾ ಇರೋ ಹಾಗೆ ಕಾಣುತ್ತೆ. ಪ್ರತಿಯೊಬ್ಬರ ಮಧ್ಯಾಹ್ನವೂ ಇನ್ನೊಬ್ಬರು ಉದಯವಾಗ್ತಾ ಇರುವ ಹಾಗೆ ಆಗ್ತಾ ಇರುತ್ತೆ ಅಷ್ಟೆ. ಪ್ರದಕ್ಷಿಣಾವರ್ತೆ ತುಲ್ಯತ್ವ. ಸುತ್ತ ಅದು ಅನ್ನೋದು ಸಮಾನವಾದದ್ದರಿಂದ ಅಲ್ಲಿ ವ್ಯತ್ಯಾಸ ಇಲ್ಲ. ಭೂಮಿಯ ತಿರುಗೋದು ಅನ್ನೋದು ಒಂದೇ. ಇಲಾವೃತವಾಸಿನಾಂ ಸರ್ವತಃ ಪರ್ವತ ಪ್ರಾಕಾರ ನಿವಾರಿತ ಆದಿತ್ಯರಶ್ಮೀನಾಂ ಸವಿತಾ ಊರ್ಧ್ವ ಇವ ಉದೇತ ಅರ್ವಾಗಸ್ತಮೇತ ದೃಶ್ಯತೆ. ಇಲಾವೃತ ಅಂತ ಒಂದು ಪ್ರದೇಶ, ಅವರು ಕೆಳಗಿರೋರು. ಅವ್ರಿಗೆ ಹೆಂಗೆ ಅಂದ್ರೆ ಮೇಲಕ್ಕೆ ಬಂದೇ ಉದಯ ಅಂತ ಅರ್ಥ. ಊರ್ಧ್ವ ಉದಯಿತ. ಯಾಕಂದ್ರೆ ಪರ್ವತ ಪ್ರಾಕಾರ, ಪರ್ವತ ಅನ್ನುವಂತ ಒಂದು ಕಾಂಪೌಂಡ್ ಅದನ್ನ ಪೂರ್ತಿ ಸುತ್ತುವರೆದು ಬಿಟ್ಟಿದೆ. ಎಷ್ಟು ಮೈಲಿಗಟ್ಟೆ ಎತ್ತರ ಇರುವಂತ ಪರ್ವತಗಳು ಅದ್ರ ಮಧ್ಯದಲ್ಲಿ ಇದ್ದಾರೆ. 4 ಕಡೆ ದೊಡ್ಡ ಪ್ರಾಕಾರದಲ್ಲಿ ದೊಡ್ಡಿದೆ. ಆ ಮಧ್ಯದಲ್ಲಿರ್ತಕ್ಕಂಥವರಿಗೆ ಏನಾಗುತ್ತೆ, ಸೂರ್ಯ ನಮ್ಮ ಉದಯ ಕಾಣದೇ ಇಲ್ಲ. ಮಧ್ಯಾಹ್ನಕ್ಕೆ ಬಂದ ಕಾಣ್ತಾನೆ, ಸ್ವಲ್ಪ ಹೊತ್ತು ಕಾಣ್ತಾನೆ ಅಷ್ಟೇ. ಮಧ್ಯಾಹ್ನದ ಒಂದು 2 ಗಂಟೆ 4 ಗಂಟೆ ಕಾಣ್ತಾನೆ, ಆಮೇಲೆ ಅಸ್ತಮಾನ. ಮೇಲ್ ಉದಯ ಅಂತ ಆದಾಗ ಅಸ್ತಮಾನ ಎಲ್ಲಿ ಹೇಳ್ಬೇಕಾಗುತ್ತೆ, ಕೆಳಗೆ ಹೇಳ್ಬೇಕಾಗತ್ತೆ. ಕೆಳಗೆ ಅಸ್ತಮಾನ ಅವ್ರಿಗೆ ಕಾಣಲ್ಲ, ಅವ್ರಿಗೆ ಪಕ್ಕದ ಇದಂತಾಗುತ್ತೆ. ಅರ್ವಾಗಸ್ತಮೇತ ಅಂತ ಕಾಣದಂತೆ. ಪರ್ವತೋರ್ದುಚ್ಛಿದ್ದ ಪ್ರದೇಶ ಸವಿತ ಪ್ರಕಾಶಸ್ಯ. ಪರ್ವತದ ಮೇಲಿನ ಖಾಲಿ ಜಾಗದಿಂದ ತೋರ್ಕೊಳುತ್ತೆ ಆದಿತ್ಯ ಪ್ರಕಾಶ, ಅಲ್ಲಿ ಬೆಳಕು ಬರುತ್ತೆ. ಆಮೇಲೆ ಸುತ್ತಲೂ ಬೆಟ್ಟ ಆಗಿ ಎತ್ತರಾಗಿ ಕೆಳಗಿದ್ ಬಿಟ್ರೆ ಅವರು ಹೆಚ್ಚಿಗೆ ಸರಿಯಾಗಿ ಕಾಣೋದಿಲ್ಲ ಸೂರ್ಯ. ನಿಮಗೆ ಒಂದು 27-25 ಒಂದು ಇದು ಹಾಲು ಒಂದಿದು, ಆ ಹಾಲಿಗೆ 4 ಗೋಡೆಯನ್ನು ಕೂಡ ಒಂದು 3 ಅಡಿ ಎತ್ತರ ಕಟ್ಟಿದೆ ಅನ್ಕೋ. ಈ ಮಧ್ಯದಲ್ಲಿ ಇದೆಯಾ, ನಿನ್ ಸೂರ್ಯ ಯಾವಾಗ ಕಾಣ್ತಾನೆ, ಈಗ ಮೇಲೆ ಕಾಣ್ತಾನೆ. ಆಯ್ತು, ಆ ಗೋಡೆ ಹಾಕಿ ಹೋಗ್ಬಿಟ್ಟು ಕಾಣೋದೇ ಇಲ್ಲ. ಹೊರಗಡೆ ಇದ್ದವ್ರು ಇನ್ನೂ ಮಧ್ಯಾಹ್ನ ಇದೇ ಇರುತ್ತೆ. ಆ ತರಹ ಪರ್ವತದ ಮೇಲಿನ ಛಿದ್ರ ಪ್ರದೇಶದಿಂದ ಸೂರ್ಯನ ಪ್ರಕಾಶ ಬರುತ್ತೆ ಅಂತ. ಆದ್ದರಿಂದ ಅವರಿಗೆ ಊರ್ಧ್ವ ಉದಯಿತ ಅರ್ವಾಗಸ್ತಮೇತ ಅಂತ ಮಾಡಿದೆ. ತಥಾ ಹೃಗಾದಿ ಅಮೃತೋಪಜೀವಿನಾಂ ಜೀವಿನ ವೃಕ್ಕೆ ಮುಂತಾದ ಅಮೃತವನ್ನ ಉಪಜೀವಿಸಿಕೊಂಡಂತಹ ಜನರಿಗೆ ಅಮೃತನ ದ್ವಿಗುಣೋತ್ತರೋತ್ತರ ವೀರ್ಯವತ್ವ, ದುಪ್ಪಟ್ಟು ಹಾಗೆ 2 ಪಟ್ಟು ಹೆಚ್ಚಿನ 2 ವೀರ್ಯವಿರುವುದೆಂದು ಅದನ್ನ ತಿಳ್ಕೊಬೇಕಂತೆ, ಅನುಮಾನ ಮಾಡ್ಬೇಕಂತೆ. ಭೋಗಕಾಲ ದ್ವೈಗುಣ್ಯ ಲಿಂಗಿನ, ಅವ್ರಿಗೆ ಭೋಗಕಾಲ 2 ಪಟ್ಟು ಇರುತ್ತೆ ಎನ್ನುವ ಆ ಗುರುತಿನಿಂದ ಅವ್ರ ಸಾಮರ್ಥ್ಯವು ದುಪ್ಪಟ್ಟು. ಇಂದ್ರನ ಸಾಮರ್ಥ್ಯದಿಂದ ಯಮನ ಸಾಮರ್ಥ್ಯ ದುಪ್ಪಟ್ಟಂತೆ, ಅವನ ಸಾಮರ್ಥ್ಯದಿಂದ ವರ್ಣನು ದುಪ್ಪಟ್ಟಂತೆ. ಇವರಿಗಿಂತ ಕುಬೇರ ಅಷ್ಟೇ, ಕುಬೇರ ದುಪ್ಪಟ್ಟ ವರ್ಣನಿಂದ. ಯಕ್ಷಪ್ಪ ವರುಣ ಎಂತವನು ಮುಚ್ಚಬೇಕು, ಕುಬೇರ ಈಶಾನ ಇಟ್ಕೋಬೇಕು. ದುಪ್ಪಟ್ಟು ಸಾಮರ್ಥ್ಯ ಇದೆ ಅಂತ ಈ ಲಿಂಗನೇ ಮೂರ್ತಿರ್ಬೇಕಂತೆ. ಉದ್ಯಮನ ಸಂವೇಶನಾದಿ ದೇವಾನಾಂ ರುದ್ರಾದೀನಾಂ ವಿಧಿಶಸ್ತ್ರ ಸಮಾನ. ಉದ್ಯಮನ ಮತ್ತು ಸಂವೇಶನ, ಉದ್ಯಮನ ಅಂದ್ರೆ ಉದಯವಾಗೋದು, ಸಂವೇಶನ ಅಂದ್ರೆ ಅಸ್ತವಾಗೋದು ಇಲ್ವಾ ಅಳೋದು. ಇದು ದೇವತೆಗಳಿಗೆ, ರುದ್ರಾದಿಗಳಿಗೂ ಉಪಾಸಕರಿಗೂ ದೇವತೆಗಳಿಗೂ ಸಮಾನ ಅಂತ. ಉಪಾಸಕರು ಅದು ಒಂದೇ ಆಗ್ಬಿಡ್ತಾರಲ್ಲ ಆ ರೀತಿಯಲ್ಲಿ. ಹಾಗಾಗಿ ಉಪಾಸಕರು ಅಲ್ಲಿ ದೇವತೆ ಸೇರೋದ್ರಿಂದ ಅಲ್ಲಿ ಉದಾಸೀನವಾಗೋದು ಪ್ರವೃತ್ತರಾಗೋದು ಇದು ಸಮಾನವಾಗಿದೆ ಎಂದರು. ಅಥ ತತ ಊರ್ಧ್ವೋದೇತ ನೈವೋದೇತ ನಾಸ್ತಮೇತ ಏಕದೇವ ಮಧ್ಯೆ ಸ್ಥಾತ ತದೇಶ ಶ್ಲೋಕಃ.
तथा ततः ऊर्ध्वः उदेश्य न एव उदेत न हस्तम् एत एकतः एव मध्ये स्थात तत् एषः श्लोकः ಅಲ್ಲಿನ ಮುಂದಕ್ಕೆ ಮೇಲೂ ಅಲ್ಲಿನ ಮುಂದಕ್ಕೆ ಏನು ಅಥತ ಅಲ್ಲಿನ ಮೇಲಕ್ಕೆ ಹೋದ್ಮೇಲೆ ನೈವೋದೇತ ನಾಸ್ತಿ ಮೇಲೆ ಇನ್ನು ಉದಿಯೂ ಇಲ್ಲ ಅಸ್ತಮಾನ ಎಲ್ಲಾ ಪುರದವರು ಹೋಗ್ಬಿಟ್ರಲ್ಲ ಯಾವ ಪುರದಲ್ಲೂ ಜಗದ ಜನರೇ ಇಲ್ಲ ಸೂರ್ಯ ಒಬ್ಬನೇ ಇದ್ದಾನೆ ಸೂರ್ಯ ಒಬ್ಬನೇ ಇದೆ ಯಾರು ಉದಯ ಯಾರಿಗೂ ಅಸ್ತಮಾನ ಅಲ್ವನಾ ಭೂಮಿ ಇದೆ ಜನರು ಯಾರು ಇಲ್ಲ ಮೇಲೆ ಸುತ್ತಲೂ ಆ ಪರ್ವತವೂ ಇಲ್ಲ ಪಟ್ಟಣವೂ ಇಲ್ಲ ಹಾಗಾಗಿ ನೈವೋದೇತ ನಾಸ್ತಿ ಏಕಲಹ ಏಕೈವ ಏಕಲಹ ಒಬ್ಬನೇ ಇದ್ದವನಾಗಿರ್ತಾನೆ ಮಧ್ಯದಲ್ಲಿ ಇದ್ದಾಳ್ತಾ ಇರ್ತಾನೆ ಅವನು ಯಾವಾಗ ಆರು ಹೋಗ್ತಾನೆ ಅವನು ಸೂರ್ಯನು ಕೂಡ ಎವಾಬ್ರೇಟ್ ಆಗ್ಬಿಡ್ತಾನೆ ಅವಾಗ ಬ್ರಹ್ಮಸೂರ್ಯ ಕೃತ್ವ ಏವಂ ಉದಯಾಸ್ತಮನೇನ ಪ್ರಾಣಿನ ಸಕರ್ಮ ಫಲೋಪಭೋಗ ನಿಮಿತ್ತಂ ಅನುಗ್ರಹಂ ಕರ್ಮ ಫಲೋಪಭೋಗ ಕ್ಷಯೇ ಪ್ರಾಣಿಜಾತಾನಿ ಆತ್ಮಿ ಸಂಹೃತ್ಯ ಆಚರಿತಸ್ಮಾತ್ ಅನಂತರಂ ಪ್ರಾಣ್ಯನುಗ್ರಹಕಾರಾತ್ ಊರ್ಧ್ವಸ್ವನ್ ಆತ್ಮನಿ ಉದೇತ್ಯ ಉದ್ಗಮ್ಯ ಯಾನ್ ಪ್ರತ್ಯುದೇತಿ ತೇಷಾಂ ಪ್ರಾಣಿನಾಂ ಅಭಾವಾತ್ ಆತ್ಮಸ್ಥ ಏವ ನೈವೋದೇತ ನಾಸ್ತಿ ಹೀಗೆ ಉದಯಾಸ್ತಮಾನ ಮಾಡ್ತಾ ಮಾಡ್ತಾ ಪ್ರಾಣಿಗಳಿಗೆ ಅವರವರ ಕರ್ಮ ಫಲಭೋಗ ನಿಮಿತ್ತವಾಗಿ ಅನುಗ್ರಹವನ್ನು ಕೂಡ ಮಾಡುತ್ತಾ ಸೂರ್ಯನು ಆ ಕರ್ಮ ಫಲಭೋಗ ಮುಗಿದು ಹೋದ್ಮೇಲೆ ಆ ಪ್ರಾಣಿ ಎಲ್ಲವನ್ನು ತನ್ನ ಸಂಹಾರ ಮಾಡ್ಕೊಂಡ್ಬಿಡ್ತಾನೆ ಅಡಗಿಸ್ಕೊಂಡ್ಬಿಡ್ತಾನೆ ಆಮೇಲೆ ಅಲ್ಲಿನ ಮುಂದಕ್ಕೆ ಪ್ರಾಣಿಗೆ ಅನುಗ್ರಹ ಮಾಡುವ ಕಾಲವೇ ಇರೋಲ್ಲ ಪ್ರಾಣಿಗಳೇ ಇಲ್ಲಿಲ್ಲ ಕಾಲವೇ ಇರೋದ್ರಿಂದ ಅಲ್ಲಿ ಮುಂದಕ್ಕೆ ಮೇಲೆ ತಾನು ಆತ್ಮನೇ ಉದಯ ತನ್ನಲ್ಲಿ ತಾನಿಟ್ಕೊಂಡು ಉದಯಮಾನ ಆಗಲಿ ಅಸ್ತಮಾನ ಆಗಲಿ ಯಾವ ಒಂದಲ್ಲ ಆತ್ಮನ ಉದಯಕ್ಕೆ ಉದ್ಗಮ್ಮಿ ಯಾನ್ ಯಾರನ್ನು ಕುರಿತು ಉದಯವಾಗಬೇಕೋ ಆ ಪ್ರಾಣಿಗಳೇ ಇಲ್ಲವಾದ್ದರಿಂದ ತನ್ನಲ್ಲಿ ತಾನಿರ್ತಾನೆ ಅಂದ್ರೆ ಉದಯವಾಗುವುದು ಅಸ್ತಮಾನವಾಗುವುದು ಇಡೇ ಇದ್ದಾನೆ ಸೂರ್ಯ ಒಬ್ಬರೇ ಇರ್ತಾನೆ ಪ್ರಾಣಿಗಳು ಯಾರು ಇಲ್ಲ ಯಾವ ಲೋಕವೂ ಇಲ್ಲ ಇಮೇಜ್ ಮಾಡ್ಕೋಬೇಕು ನೀನು ಕಲ್ಕೊಂಡ್ಬೇಕು ಹೀಗಾಗಿ ಆ ಸೂರ್ಯ ಇರ್ತಾನೆ ಯೋಚನೆ ಚೈತನ್ಯ ನಮ್ಮ ಆತ್ಮ ಅನುಭವ ಇಲ್ಲ ಅದನ್ನ ನಡೆಸೋಕ್ಕಾಗಲ್ಲ ಅದು ಅದಕ್ಕಿಂತ ದೊಡ್ಡದು ಸೂರ್ಯ ಕಟ್ಟಿಸೋದು ಅದೇ ಸದ್ಯಕ್ಕೆ ನಮ್ಮ ಭೌತಿಕ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇಟ್ಕೊಂಡು ಇದೆಲ್ಲ ಹೋಗತ್ತೆ ಒಪ್ಕೊಂಡು ಅವನು ಬಹಳ ದಿವಸ ಇರ್ತಾನೆ ಯಾರಿಗೂ ಉದಯವಾಗಲ್ಲ ಯಾರಿಗೂ ಅಸ್ತಮಾನವಾಗಲ್ಲ ಎಲ್ಲ ಹೋದ್ಮೇಲೆ ಅಂತ ಏಕಲ ಏವ ಅದ್ವಿತೀಯ ಅನವಯವ ಮಧ್ಯೆ ಸ್ವಾತ್ಮನೇವ ಸ್ಥಾತ ಒಬ್ಬನೇ ಅದ್ವಿತೀಯನಾಗಿ ಅವಯವವಿಲ್ಲದೆ ಅಂತ ಅವಯವೂ ಇಲ್ಲಿ ಹೋಗ್ಬಿಡ್ತಂತೆ ಅವಯವದಲ್ಲಿ ಸೂರ್ಯ ಇಲ್ಲಪ್ಪ ಇನ್ನು ಮಧ್ಯ ಒಬ್ಬನೇ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ ಅವಯವ ನಿರವಯವನಾಗಿ ನಡುವೆ ಒಬ್ಬನೇ ಇದ್ಕೊಂಡೆ ನಿರವಯನಾಗ್ಬಿಟ್ಟು ಸೂರ್ಯನೂ ಹೋಯ್ದು ಅವರ ಇದು ತತ್ತ ಕಶ್ಚಿದ್ ವಿದ್ವಾನ್ ಅಸ್ವಾದಿ ಸಮಾನ ಚರಣ ರೋಹಿತಾದ್ಯಮೃತ ಭೋಗ ಭಾಗಿ ಯಥೋಕ್ತ ಕ್ರಮೇಣ ಸ್ವಾತ್ಮಾನಂ ಸವಿತಾರಂ ಆತ್ಮತ್ವೇನ ಉಪೇತ್ಯ ಸಮಾಹಿತ ಸನ್ ಏತಂ ಮಂತ್ರಂ ದೃಷ್ಟ್ವಾ ಉಚ್ಛಿತಃ ಅನ್ಯಸ್ಮಿ ಪೃಷ್ಠವತೆ ಜಗಾದ ಒಬ್ಬ ಮಧುವಿದ್ಯೋಪಾಸಕ ಅವನು ವಸ್ವಾದಿಗಳನ್ನು ಸಮಾನವಾದ ಆಚರಣೆಯುಳ್ಳವನು ಆ ರೀತಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ ವಸುರುದ್ರಾದಿತ್ಯರೆಲ್ಲ ಹಾಕೊಂಡು ಆದಿತ್ಯಾತ್ಮ ಭಾವ ಪಡ್ಕೊಂಡ್ಬಿಟ್ಟಿದ್ದಾನೆ ರೋಹಿತ ಮುಂತಾದ ಅಮೃತ ಭೋಗಕ್ಕೆ ತಕ್ಕವನಾಗಿದ್ದಾನೆ ಮೇಲೆ ಹೇಳಿದ ಕ್ರಮದಿಂದ ತನ್ನನ್ನು ಸೂರ್ಯನನ್ನು ಒಂದು ಮಾಡಿಕೊಂಡು ಆತ್ಮತ್ವೇನ ಉಪಗಮ್ಯ ಅಲ್ಲೇ ಸಮಾಧಾನಗೊಂಡವನಾಗಿ ಅಲ್ಲೇ ಸಮಾಧಿಸ್ಥನಾಗಿ ಸೂರ್ಯನಲ್ಲೇ ಮುಳುಗಿದವನಾಗಿ ಈ ಮಂತ್ರವನ್ನು ಕಂಡು ಅಲ್ಲಿ ಮತ್ತೆ ಎದ್ದು ಬರ್ತಾನೆ ಎದ್ದು ಬಂದ್ಬಿಟ್ಟು ಯಾರಾದ್ರೂ ಕೇಳಿದ್ರೆ ಯಾವುದೋ ಒಂದು ಲೋಕದಲ್ಲಿ ಇಷ್ಟೊತ್ತು ಇದ್ದು ಬಂದಿಲ್ಲ ಅಲ್ಲಿ ಹೇಗೆ ಸೂರ್ಯನ ಇದು ಉದಯಾಸ್ತಮಾನ ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಅವನು ಉತ್ತರ ಕೊಡ್ತಾನೆ ಯತಸ್ತಂ ಆಗತಃ ಬ್ರಹ್ಮಲೋಕಾಸು ಕಿಂ ತತ್ರಾಪಿ ಅಹೋರಾತ್ರಾಭ್ಯಾಂ ಪರಿವರ್ತಮಾನ ಸವಿತಾ ಪ್ರಾಣಿನಾಮಾಯು ಕ್ಷಪಯತಿ ಯಥ ಇಹ ಅಸ್ಮಾಕಂ ನೋಡಪ್ಪ ಯಾವ ಒಂದು ನೀವು ಬ್ರಹ್ಮಲೋಕದಿಂದ ಮುಳುಗಿದ್ಯಲ್ಲ ಆ ಓಂಕಾರ ಬ್ರಹ್ಮಲೋಕದಿಂದ ಮುಳುಗಿಬಿಟ್ಟು ಒಂದಾಗಿದ್ಯಲ್ಲ ಆ ಲೋಕದಲ್ಲೂ ಅಹೋರಾತ್ರಿಗಳನ್ನು ಸೂರ್ಯ ಸುತ್ತುತ್ತಾ ಪ್ರಾಣಿಗಳ ಆಯುಷ್ಯನ್ನ ಕ್ಷಪಣೆ ಮಾಡ್ತಾನೋ ಇಲ್ಲಿ ಹೇಗೆ ಮಾಡ್ತಾನೋ ಅಲ್ಲೂ ಮಾಡ್ತಾನೋ ಅಥವಾ ಇಲ್ಲವೋ ಅಂತ ಕೇಳಿದ್ರೆ ಇತ್ಯೇವಂ ಪೃಷ್ಠ ಪ್ರತ್ಯಾಹ ಈ ರೀತಿ ಕೇಳಿಸಿಕೊಂಡವನಾದಾಗ ಅವನದು ಕೇಳ್ತಾನೆ
ತತ್ತತ್ರ ಯಥಾ ಪೃಷ್ಠೆ ಯಥೋಕ್ತೆ ಚಾಸ್ತೆ ಏಷ ಶ್ಲೋಕೋ ಭವತಿ ತೇನ ಉಕ್ತೋ ಯೋಗಿನ ಇತಿ ಶ್ರುತೇರ್ವಚನವಿದಂ. ಅಲ್ಲಿ ಯಾವ ಜಾಗದಲ್ಲಿ ಕೇಳಿದೆಯೋ ಆ ವಿಷಯದಲ್ಲಿ ಈ ಶ್ಲೋಕವು ಆ ಯೋಗಿ ಹೇಳಿದ್ದಾನೆ. ಈ ಶ್ಲೋಕ ಬಂದಿದೆ, ಯೋಗಿ ಕಂಡ್ಕೊಂಡಂತಹ ವಾಕ್ಯ ಇದು ಅಂತ ಹೇಳಿ ಶ್ರುತಿ ನಮ್ಗೆ ತಿಳಿಸ್ತಾ ಇದೆ. ಆ ಯೋಗಿ ಹೇಳ್ತಾರಂತೆ, ಆ ಆತ್ಮಲೋಕದಲ್ಲಿ ಮುಗಿದವನಾದಾಗ ಸಮಾಧಿಸ್ಥನಾದಾಗ ಅಲ್ಲಿ ನೀವು ಹೇಳ್ತಾನೆ ನವೈ ತತ್ತನೆ ಲೋಚಃ ಮುದೀಯಾಯ ಕದಾಚನ ದೇವಾಸ್ತೇನ ಹಗೋ ಸತ್ಯೇನ ಆವಿರಾಧಿ ಬ್ರಹ್ಮಣೇತಿ. ನಿಮ್ಲೋಚಃ ಕದಾಚನ ದೇವಾಃ ತೇನ ಅಹಂ ಸತ್ಯೇನ ಮಾ ವಿರಾಧಿಹಿ ಬ್ರಹ್ಮಣ. ವಿರಾಧಿಹಿನಿ ವಿರುದ್ಧೇ ವಿರುದ್ಧ ಹೊಂದಲಿಲ್ಲ. ಆ ಒಂದು ಇದೆಲ್ಲ ಬ್ರಹ್ಮರೂಪ ಉಂಟಲ್ಲ, ಅಲ್ಲಿದ್ದಾಗ ಆ ಸಮಾಧಿಲಿದ್ದಾಗ ಯಾವ ಉದಯವೂ ಇಲ್ಲ, ಅಸ್ತವೂ ಇಲ್ಲ, ಎಂದಿಗೂ ನಿಮೃಕ್ತವೂ ಇಲ್ಲ, ಉದಯವೂ ಇಲ್ಲ. ದೇವತೆಗಳಿಂದ ಈ ಸತ್ಯದಿಂದಲೇ ನಾನು ಬ್ರಹ್ಮತ್ವಕ್ಕೆ ಎಲ್ಲಿ ದೇವತೆಗಳಿರ ನಾನು ಸತ್ಯದಿಂದಲೇ ಕೂಡಿಕೊಂಡವನಾಗಿದ್ದೀನಿ. ಈ ಬ್ರಹ್ಮಕ್ಕೆ ನನಗೆ ವಿರೋಧ ಬರದೇ ಇರಲಿ, ನಾನು ವಿರೋಧವನ್ನು ಕಟ್ಕೊಳ್ಳದೇ ಇರುವಂತಾಗಲಿ ಎಂಬುದಾಗಿ ಕೇಳ್ಕೊತಾರಂತೆ. ಮಾವಿರಾಧಿಸಿ ಬ್ರಹ್ಮಣ, ಬ್ರಹ್ಮದೊಡನೆ ನನಗೆ ವಿರೋಧವು ಉಂಟಾಗದಿರಲಿ, ಅಂದ್ರೆ ಬ್ರಹ್ಮವು ನನಗೆ ಯಾವಾಗಲೂ ಗೋಚರವಾಗುತ್ತಿರಲಿ, ಬ್ರಹ್ಮದೊಡನೆ ಆತ್ಮಬುದ್ಧಿ ಸಾಕ್ಷಾತ್ಕಾರ ಉಂಟಾಗಲಿ, ಯಾವಾಗಲೂ ಏಕಾತ್ಮತೆ ಪಡೆಯುವಂತಾಗಲಿ ಅಂತ ಹೇಳಿ ಆ ಉಪಾಸಕ ಕೇಳ್ಕೊತಾನಂತೆ. ನವೈ ತತ್ವ ಬಯತೋಹಂ. ಆಯ್ತಾ ಟೈಮ? ನಾಳೆ ಹೇಳ್ತೀನಿ ಭಾಷ್ಯ. ಮಾಮ ಬ್ರಹ್ಮ ನಿರಾಕರೋತ್ ನಿರಾಕರಣ ಓಂ ಶಾಂತಿ ಶಾಂತಿ ಶಾಂತಿ.